ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈ ಒಂದು ಸಿನಿಮಾ ರೂಪದನ್ನ ತರೋದಕ್ಕೆ ಈಗಾಗಲೇ ಹಲವು ನಿರ್ಮಾಪಕರು ಶತಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸದ್ಯ ಇವಾಗ ಕೈದಿ ನಂಬರ್ 6106 ಅನ್ನುವಂತಹ ಟೈಟಲ್ ಅಡಿಯಲ್ಲಿ ಈಗಾಗಲೇ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಮನವಿಯನ್ನ ಮಾಡಿರುವಂತಹ ನಿರ್ಮಾಪಕರು ಕುಮಾರ್ ಭದ್ರಾವತಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಈ ಒಂದು ಟೈಟಲ್ ಬಗ್ಗೆ ಆಗಿರಬಹುದು, ಈ ಒಂದು ಕಾನ್ಸೆಪ್ಟ್ ನೇ ಏನಕ್ಕೋಸ್ಕರ ಸಿನಿಮಾ ರೂಪವನ್ನಾಗಿ ತೆರೆಗೆ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎನ್ನುವಂತಹ ಎಲ್ಲಾ ಮಾಹಿತಿನ ನಾನು ನಿಮಗೆ ಒಂದೊಂದಾಗಿ ಬಿಚ್ಚಿಡ್ತಾ ಹೋಗ್ತಾ ಇದ್ದೀನಿ. ಸರ್, ಮೊದಲನೇದಾಗಿ ನಮಸ್ತೆ. ಸೊ ಈ ಒಂದು ಕೈದಿ ನಂಬರ್ 6106 ಅನ್ನುವಂತಹ ಟೈಟಲ್ ನೇ ಈ ಒಂದು ಸಿನಿಮಾಕ್ಕೆ ಇಡಬೇಕು ಅಂತ ಏನಕ್ಕೆ ಅನ್ಕೊಂಡಿದ್ರ ಅಂತ? ಸರ್, ನಾವು ಈ ಟೈಟಲ್ ನ ಇಡಬೇಕು ಅಂತ ಏನ ಇರಲಿಲ್ಲ. ನಮ್ದು ಈಗ ಆಲ್ರೆಡಿ ಒಂದು ಸಿನಿಮಾ ಮಾಡ್ತಿರೋದ್ರಿಂದ ಊರಿನ ಗ್ರಾಮಸ್ಥರಲ್ಲಿ ವಿನಂತಿ ಅಂತೇಳಿ ಅದ್ಭುತವಾದ ಕಂಟೆಂಟ್ ಸಿನಿಮಾ ಮಾಡಿದ್ದೀವಿ. ಜೊತೆಗೆ ಅಗೇನ್ ನಾವು ಒಂದು ರಾ ಸಬ್ಜೆಕ್ಟ್ ಇದೆ, ಅದೇ ಡೈರೆಕ್ಟರ್ನ ಇಟ್ಕೊಂಡು ಒಂದು ರಾ ಸಬ್ಜೆಕ್ಟ್ ನ ರೆಡಿ ಮಾಡಿದ್ವಿ. ಒಂದು ಒಳ್ಳೆ ಟೈಟ್ಲ್ ಬೇಕು ಅಂತ ಹುಡುಕಾಟದಲ್ಲಿದ್ವಿ. ಆ ಸಮಯದಲ್ಲಿ ಈ 6106 ಅನ್ನೋ ಒಂದು ಕೈದಿ ನಂಬರ್ 6106 ಅನ್ನೋ ಟೈಟ್ಲು ಅದ್ಭುತವಾಗಿ ಟ್ರೆಂಡಿಂಗ್ ಅಲ್ಲಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಈ ಸಿನಿಮಾಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ಟೈಟ್ಲ್ ಏನಕ್ಕೆ ಬೇಕು ಅಂತಂದ್ರೆ ಆ ಸಬ್ಜೆಕ್ಟ್ ರಾ ಸಬ್ಜೆಕ್ಟ್, ಅದ್ಭುತವಾದ ಸಬ್ಜೆಕ್ಟ್. 30-40 ವರ್ಷದ ಹಿಂದೆಗಡೆ ನಡೆದಂತ ಒಂದು ಭದ್ರಾವತಿಯಲ್ಲಿ ಕೆಲವೊಂದು ಘಟನೆಗಳು ನಡೆದವು, ಅದ್ಭುತವಾದ ಘಟನೆಗಳು, ನೈಜ ಘಟನೆಗಳ ಆಧಾರದಂತ ಸಿನಿಮಾ ಆಗಿರೋದ್ರಿಂದ ಆ ಟೈಟ್ಲ್ನ ನಾನು ಚೇಂಬರ್ಗೆ ಮನವಿ ಮಾಡಿದೆ. ಟೈಟ್ಲ್ ಕಮಿಟಿಯಲ್ಲಿ ನಾನು ಕೂಡ ಇದ್ದೀನಿ. ಕೆಲವೊಂದು ಟೈಟ್ಲ್ನ ಈಗ ಆಲ್ರೆಡಿ ಪಟ್ಟಣಗೆರೆಯನ್ನ ರಿಜೆಕ್ಟ್ ಮಾಡಿದ್ದಾರೆ, ಡಿ ಗ್ಯಾಂಗ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ನಂದನ್ನು ಕೇಳಿದ್ರು, ನಾನು ರಿಕ್ವೆಸ್ಟ್ ಮಾಡಿದೆ. ಅವ್ರು ಹೇಳಿದ್ರು ನೀವು ಕಮಿಟಿಯಲ್ಲಿ ಇದ್ದು ಮಾಡೋದು ತಪ್ಪಾಗುತ್ತೆ ಕಾನೂನು ಪ್ರಕರಣದಲ್ಲಿದ್ದಾಗ ಅಂದು. ಇಲ್ಲ ಸರ್, ಮುಂದೆ ಒಂದ್ಸರಿ ಪರಿಶೀಲಿಸಿ ಕಾನೂನು ಪ್ರಕರಣ ಮುಗಿದ ನಂತರದಲ್ಲಿ ನನಗೆ ಕೊಡಿ, ನಾನು ಸಿನಿಮಾ ಮಾಡೋನಿದ್ದೀನಿ ಅಂತ. ಹಂಗಾಗಿ ಈ ಟೈಟ್ಲ್ ನಾನು ಇಟ್ಕೊಂಡಿದ್ದೀನಿ ಸರ್. ನೀವು ಹೇಳ್ತಾ ಇದ್ರಿ, ಸೊ ಇದಕ್ಕೂ ಈ ಒಂದು ಕೈದಿ ನಂಬರ್ 6106 ಗಿಂತ ಮೊದಲು ಇನ್ನೊಂದೆರಡು ಟೈಟಲ್ ಗನ್ನ ಹೇಳಿದ್ರಿ. ಸೊ ಆ ಟೈಟಲ್ ಗಳನ್ನ ಏನಕ್ಕೋಸ್ಕರ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರು ರಿಜೆಕ್ಟ್ ಮಾಡಿದ್ರು ಅಂತ? ಯಾಕೆ ರಿಜೆಕ್ಟ್ ಮಾಡಿದ್ರು ಅಂದ್ರು, ಈಗ ನಿಮ್ಗೆ ಏನು ಪ್ರಕರಣ ನಡೀತಿದೆಯಲ್ಲ ಆ ಪ್ರಕರಣ ನಿಮ್ಗೆ ಗೊತ್ತಿದೆ. ಈಗ ದೊಡ್ಡ ಪ್ರಕರಣ, ರಾಜ್ಯಾದ್ಯಂತ ಸುದ್ದಿ ಆಗಿರೋಂಥ ಪ್ರಕರಣ. ಹಾಗಾಗಿ ಅದ್ರ ಮೇಲೆ ಸಿನಿಮಾ ಮಾಡ್ತೀವಿ ಅಂತ ಹೊರಟು ಅದು ಕಾನೂನು ಹೋರಾಟ ನಡೀತಿರೋದ್ರಿಂದ ಅಂತ ಟೈಟ್ಲ್ಗೆ ಮಾನ್ಯತೆ ಬರಲ್ಲ, ಮತ್ತೆ ಅಂತ ಇದು ಕೊಡಬಾರ್ದು ಅನ್ನೋ ಒಂದು ಚೇಂಬರ್ನ ನಿರ್ಧಾರ ಆಗಿರೋದ್ರಿಂದ ಆತ ಟೈಟ್ಲ್ಗಳನ್ನ ಕೊಡ್ತಾ ಇಲ್ಲ. ಈಗ ನನಗೂ ಕೂಡ 6106 ಅಲ್ಲಿ ಕೇಳಿದಾಗ ಅವರು ನನಗೂ ಅದೇ ಹೇಳಿದ್ದು, ನಾನು ಕೂಡ ಚೇಂಬರ್ನ ಗೌರವಿಸಬೇಕಾಗತ್ತೆ, ನಮ್ಮ ಹಿರಿಯರನ್ನ ಗೌರವಿಸಬೇಕಾಗತ್ತೆ. ಹಾಗಾಗಿ ನಾನು ಕಾನೂನು ಪ್ರಕರಣ ಇರೋದ್ರಿಂದ ನಾನು ಕೂಡ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದೀನಿ. ಅದ್ ಮುಗಿದ ನಂತರದಲ್ಲಿ ಆ ಟೈಟ್ಲ್ ಕೊಟ್ಟರೆ ನಾನು ಸಿನಿಮಾ ಮಾಡೋನಿದ್ದೀನಿ. ಅಂಡ್ ಇನ್ನೊಂದು ಹೇಳಿದ್ರಿ ಸರ್, ನೀವು ಮಾತಾಡ್ತಾರೆ ಇನ್ನೊಂದು ಏನಂತಂದ್ರೆ ಕೈದಿ ನಂಬರ್ 06 ಅಂತ ಹೇಳ್ಬಿಟ್ಟು 6106 ಅಂತ ಹೇಳ್ಬಿಟ್ಟು ಅದಕ್ಕೂ ಹಾಗೇನೆ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾನು ಭದ್ರಾವತಿಯಲ್ಲಿ ನಡೆದಿರುವಂತಹ ಒಂದಷ್ಟು ನೈಜ ಘಟನೆಗಳನ್ನ ಆಧರಿಸಿ ನಾನು ಈ ಒಂದು ಟೈಟಲ್ ನ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರಿ. ಅಂದ್ರೆ ಇವಾಗ ನಾಳೆ ದಿನ ಸಿನಿಮಾ ಒಂದು ಬೆಳ್ಳಿ ಪರದೆ ಬಂದಾಗ ಈ ಒಂದು ಪ್ರಕರಣದಲ್ಲಿ ಬರುವಂತಹ ಒಂದು ತುಣುಕು ಸನ್ನಿವೇಶಗಳೇನಾದ್ರು ಯೂಸ್ ಮಾಡ್ಕೊಂತೀರಾ ಅಥವಾ ಇಲ್ವಾ ಅಂತ? ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಲ್ಲ ಸರ್. ನೀವು ಈ ಹಿಂದೆಗಡೆ ದೊಡ್ಡ ಸ್ಟಾರ್, ಸೌತ್ ಸ್ಟಾರ್ ಅಂತ ಚಿರಂಜೀವಿ ಅವರು ಕೂಡ ಒಂದು ಇದೇ ತರ ಒಂದು ಕೈದಿ ನಂಬರ್ 150 ಏನೋ ಒಂದು ಸಿನಿಮಾ ಬಂದಿತ್ತು, ಸಮಥಿಂಗ್ ಗೊತ್ತಿಲ್ಲ. ಅಂತ ಸಿನಿಮಾ ಅವರು ಬ್ಯಾಕಪ್ ಆಗಿರೋಂಥ, ಬೌನ್ಸ್ ಆಗಿರೋಂಥ ಸಿನಿಮಾ. ಈ ಟೈಟಲ್ ಅಲ್ಲಿ ಯಾವುದೇ ತುಣುಕಾಗ್ಲಿ ಇನ್ನೊಂದಾಗ್ಲಿ ನಾವು ಬಳಸೋದಿಲ್ಲ. ನಮಗೆ ನೈಜವಾದಂಥ ಘಟನೆ ಭದ್ರಾವತಿ ಅಂದಿದ ತಕ್ಷಣನೇ ಅಲ್ಲೊಂದು ಸೊಡಗಿದೆ. ಆ ಸೊಗಡು ಮತ್ತೆ ಜೊತೆಗೆ ಅಲ್ಲಿ ನಡೆದಂತ ನೈಜವಾದ ಘಟನೆ ಇಟ್ಕೊಂಡು ಸಿನಿಮಾ ಮಾಡಕ್ ಹೊರಟಿದೀವಿ. ಈ ಪ್ರಕರಣಕ್ಕೂ ಈ ಟೈಟ್ಲ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸರ್. ಈಗ ನೀವು ಕೂಡ ಒಂದು ಕಮಿಟಿಯಲ್ಲಿ ಇದ್ದೀರಾ, ಟೈಟಲ್ ರಿಜಿಸ್ಟ್ರೇಷನ್ ಕಮಿಟಿಯಲ್ಲಿ. ಸೊ ನೀವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈಗಾಗಲೇ ಮನವಿಯನ್ನ ಕೊಟ್ಟಿದ್ದೀರಾ. ಸೊ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬಂತು? ಈಗ ಅದು ನಿಮ್ಗೆ ಸಿಗುತ್ತಾ? ಈಗ ಯಾಕಂತಂದ್ರೆ ಇನ್ನೂ ಈ ಒಂದು ಪ್ರಕರಣ ಒಂದು ಕೋರ್ಟ್ ಮೆಟ್ಲಲ್ಲೇ ಇದೆ, ಇನ್ನೂ ಬಗೆಹರಿದಿಲ್ಲ. ಸೊ ಈಗ ಅದಕ್ಕೆ ಸಮ್ಮತಿಯನ್ನ ಕೊಡ್ತಾ ಫಿಲ್ಮ್ ಚೇಂಬರ್ ಅಥವಾ ಇಲ್ವಾ, ಯಾವ ರೀತಿ ಅಂತ ಡಿಸಿಷನ್ ತಗೊಂತು, ನಿಮ್ಗೇನು ಆನ್ಸರ್ ಕೊಟ್ಟರು ಅಂತ? ಈಗ ನಮ್ಮ ಕಮಿಟಿಯಲ್ಲಿ ಅಧ್ಯಕ್ಷರು ನೇರವಾಗಿ ಹೇಳಿದ್ರು, ನೀವು ಕಮಿಟಿಯಲ್ಲಿ ಇದ್ದೀರಿ, ನಾವು ಈಗ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಇದನ್ನು ನಾವು ಟೈಟ್ಲ್ ಕೊಡಕ್ ಬರಲ್ಲ ಅಲ್ವಾ, ನೀವೇ ಹೇಳಿ, ನೀವೇ ಈ ಜಾಗದಲ್ಲಿ ಕುತ್ಕೊಂಡು ಕೇಳೋದು ಸರಿನಾ ಅಂತ ಕೇಳಿದ್ರು. ಇಲ್ಲ ಸರ್, ಎಲ್ಲರಿಗೂ ಆದಂತ ನ್ಯಾಯ ನನಗೂ ಕೂಡ. ನಾನು ಕಾನೂನು ಮುಂದೆ ಎಲ್ಲರೂ ಒಂದೇ. ಈಗ ಆಲ್ರೆಡಿ ಟೈಟ್ಲ್ ರಿಜಿಸ್ಟ್ರೇಷನ್ ನೀವು ರದ್ದು ಮಾಡಿದ್ರಿ. ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಸರ್, ಈ ನ್ಯಾಯಾಲಯದ ಪ್ರಕರಣ ಮುಗಿತಾ ಇದ್ದಂಗೆ ನನಗೆ ಈ ಟೈಟ್ಲ್ ಕೊಟ್ರೆ ಸರ್ ನಾನು ನಿಜವಾದ ಸಿನಿಮಾ ಮಾಡೋನಿದ್ದೀನಿ. ಹಂಗಾಗಿ ಇದನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ಚೇಂಬರ್ಗೆ. ಅಂದ್ರೆ ಈಗ ನೀವು ಫಿಲ್ಮ್ ಚೇಂಬರ್ ಯಾವುದೇ ರೀತಿಯ ಡಿಸಿಷನ್ಸ್ ತಗೊಂಡ್ರು ನೀವು ಅದಕ್ಕೆ ಬದ್ಧರಾಗಿರ್ತೀರಾ? ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನ ನಾವು ತುಂಬಾ ಗೌರವಿಸ್ತೀವಿ. ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವುದೇ ಡಿಸಿಷನ್ ತಗೊಂಡ್ರು ಅದಕ್ಕೆ ನಾವು ತಲೆಬಾಗಿ ನಾವು ಆ
ಗೌರವವಾಗಿ ನಾವು ಬದ್ಧರಾಗಿರ್ತೀವಿ ಅದಕ್ಕೆ. ಇದಿಷ್ಟು ಭದ್ರಾವತಿ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.